ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈಸಿಯಾಗಿ ಒಂದು ಸ್ವೀಟ್ ಮಾಡ್ಕೋಬೋದು. ಬ್ರೆಡ್ ಹಲ್ವಾ. ಇದು 10 ನಿಮಿಷದಲ್ಲಿ ಮಾಡ್ಕೋಬೋದು. ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನು ಫ್ರೂಟ್ಸ್ ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನು 4 ಪೀಸಸ್ ಕಟ್ ಮಾಡ್ಕೊಳ್ಳೋಣ ಫಸ್ಟು. ಪ್ಲೀಸ್ ನನ್ನ ಚಾನಲ್ ಫಸ್ಟ್ ನೋಡ್ತಾ ಇದ್ದರೆ ಪ್ಲೀಸ್ DS ಲೆಟ್ಸ್ ಡೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ಈಗ ಸ್ವೀಟ್ ಬ್ರೆಡ್ನ 4 ಪೀಸಸ್ಸು ಕಟ್ ಮಾಡಿ ಇಟ್ಕೊಳ್ಳೋಣ. 10 ನಿಮಿಷದಲ್ಲಿ ನಮಗೆ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಈಸಿಯಾಗಿ ನಾವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಈಗ ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಪ್ಯಾನ್ಗೆ ನಾವು ಎಣ್ಣೆನ ಸೇರಿಸ್ಕೋಬೇಕು. ಪ್ಯಾನ್ಗೆ 2 ಟೇಬಲ್ಸು ತುಪ್ಪನ ಸೇರಿಸ್ಕೋಬೇಕು. ಪ್ಯಾನ್ಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನು ತುಪ್ಪ ಸೇರಿಸ್ಕೊಂಡು, ನಂತರ ಡ್ರೈ ಫ್ರೂಟ್ಸು ನಮ್ಮ ಹತ್ರ ಯಾವುದಿದೆಯೋ ಅದು ಡ್ರೈ ಫ್ರೂಟ್ಸನ್ನ ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿ, ದ್ರಾಕ್ಷಿನ ಸೇರಿಸ್ಕೊಂಡು ನಾವು ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಒಂದು ಬಟ್ಲಿಗೆ. ನಂತರ ಬ್ರೆಡ್ ಪೀಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀವಿ. ನಂತರ ಬ್ರೆಡ್ ಸ್ಲೈಸ್ನ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ರೆಸಿಪೀಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಈಗ ಒಂದೊಂದೇ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಈಗ ತುಪ್ಪದಲ್ಲೇ ಫ್ರೈ ಆಗಿರೋ ಬ್ರೆಡ್ ಪೀಸಸ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ವಿ. ನಂತರ ಮಿಕ್ಕಿದ್ದು ಸಹ ಸೇರಿಸ್ಕೊಂಡು ನಾವು ಪ್ಯಾನ್ಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೇ ರೀತಿಯೇ ನೆಕ್ಸ್ಟು ತುಪ್ಪ ಸೇರಿಸ್ಕೊಂಡು ಬ್ರೆಡ್ ಪೀಸಸ್ನ ಸೇರಿಸ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಈಗ ಎಲ್ಲ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡಿದ್ದ ನಂತರ ಅದೇ ಪ್ಯಾನ್ಗೆ 1 ಗ್ಲಾಸ್ ವಾಟರ್ ಸೇರಿಸ್ಕೊಂಡು 1 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡು ನಾವು ಸಕ್ಕರೆ ಪಾಕ ಮಾಡ್ಕೋಬೇಕೀಗ. ತಿಕ್ಕಾಗಿ ಪಾಕ ಮಾಡಿ ಇಟ್ಕೋಬೇಕು. ಗೊತ್ತಾಗುತ್ತೆ, ಅಂಟು ಜಿಗುಟು ಬರುತ್ತೆ, ಆಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಸಕ್ಕರೆ ಎಲ್ಲ ಕರಗ್ತಾ ಇದೆ. ಈಗ ನೋಡಿ, ಸಕ್ಕರೆ ಎಲ್ಲ ಕರಗಾದ ನಂತರ ನಾವು ಬ್ರೆಡ್ ಪೀಸಸ್ನ ಸೇರಿಸ್ಕೋಬೇಕು. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀವಿ. ಈಗ ಕಲ್ಲರ್ಗೆ ಕೇಸರಿ ಪೌಡ್ರನ್ನು ಸಹ ಕಲರ್ ಬರೋಕ್ಕೆ ಸೇರಿಸ್ಕೊತಾ ಇದ್ದೀವಿ. ಎಲ್ಲ ಮಿಕ್ಸ್ ಆದ ನಂತರ ಈಗ ಜಿಗುಟಾಗಿ ಬಂದಿದೆ. ಈಗ ಪಾಕ ರೆಡಿಯಾಗಿದೆ. ಇವಾಗ ನಾವು ತುಪ್ಪದಲ್ಲಿ ಕರೆದಿರುವಂಥ ಬ್ರೆಡ್ ಪೀಸಸ್ನ ತೆಗೆದು ಪಾಕಕ್ಕೆ ಸೇರಿಸ್ಕೋಬೇಕು. ಪಾಕದಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಬಿಸಿ ಪಾಕದಲ್ಲಿ ಆಗಿದ ತಕ್ಷಣವೇ ಬ್ರೆಡ್ ಪೀಸಸ್ ಎಲ್ಲ ಕರಗೋಗ್ಬಿಡುತ್ತೆ. ಈಗ ಮೆತ್ತಗೆ ಆಗಿದೆ ನೋಡಿ. ಹಾಗೆ ಸೌಟಲ್ಲಿ ಆಡಿಸ್ತಾ ಇದ್ದರೆ ಎಲ್ಲ ಮೆತ್ತಗೆ ಮಿಕ್ಸ್ ಆಗಿಬಿಡುತ್ತೆ. ನಂತರ ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ಬಿಸಿ ಕಾಯಿಸಿ ಆರಿಸಿರೋ ಹಾಲನ್ನ ಸಹ ಸೇರಿಸ್ಕೊತಾ ಇದ್ದೀವಿ. ಇದು ಸೇರಿಸ್ಕೊಳ್ಳೋದ್ರಿಂದ ರುಚಿ ತುಂಬ ರುಚಿಯಾಗಿರುತ್ತೆ. ಇವಾಗ ಚೆನ್ನಾಗೆಲ್ಲ ಮ್ಯಾಶ್ ಮಾಡ್ಕೋಬೇಕು. ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದ ತಕ್ಷಣ ಬ್ರೆಡ್ ಹಲ್ವಾ ರೆಡಿ ಆಗುತ್ತೆ ನೋಡಿ. ಇಷ್ಟೆಲ್ಲ ಸಾಫ್ಟ್ ಆಗೋಯ್ತು, ಬ್ರೆಡ್ ಪೀಸಸ್ ಎಲ್ಲ ಸಾಫ್ಟ್ ಆಗೋಯ್ತು. ಈಗ ಸೌಟಲ್ಲಿ ನಾವು ಮ್ಯಾಶ್ ಮಾಡಿದ್ರೆ ಎಲ್ಲ ಮ್ಯಾಶ್ ಆಗೋಗುತ್ತೆ. ಈಸಿಯಾಗಿ 10 ನಿಮಿಷದಲ್ಲಿ ನಮಗೆ ಸ್ವೀಟ್ ತಿನ್ನಬೇಕು ಅನಿಸಿದಾಗ 10 ನಿಮಿಷದಲ್ಲಿ ನಾವು ಸ್ವೀಟ್ನ ಪ್ರಿಪೇರ್ ಮಾಡ್ಕೋಬೋದು. ನೀವು ಸಹ ಒಂದು ಸಲ ಟ್ರೈ ಮಾಡಿ. ಅಷ್ಟೇ, ಎಲ್ಲ ಮ್ಯಾಶ್ ಮಾಡಿಕೊಂಡ್ರೆ ಹಲ್ವಾ ರೆಡಿ. ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾಗಿದ ನಂತರ ನಾವು ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡಿದ್ದೀವಿ ಒಂದು ಬಟ್ಲಲ್ಲಿ. ಈಗ ಡ್ರೈ ಫ್ರೂಟ್ಸ್ನ ಸಹ ಸೇರಿಸ್ಕೊಂಡ್ರೆ ಬಿಸಿ ಬಿಸಿ ಬ್ರೆಡ್ ಹಲ್ವಾ ರೆಡಿ. ಯಮಿಯಾಗಿರುತ್ತೆ ಬ್ರೆಡ್ ಹಲ್ವಾ. ನೀವು ಸಹ ಟ್ರೈ ಮಾಡಿ. ಇಷ್ಟೇ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ನ ಸಹ ಸೇರಿಸ್ಕೊಂಡಿದ್ದೀವಿ. ಈಗ ಡ್ರೈ ಫ್ರೂಟ್ಸನ್ನ ಸಹ ಸೇರಿಸ್ಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆದ ಬ್ರೆಡ್ ಹಲ್ವಾ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಬ್ರೆಡ್ ಹಲ್ವಾ ರೆಡಿ. ಈಗ ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ ತೊಗೊಂಡಿದ್ದೀವಿ ನೋಡಿ. ಸೂಪರ್ ರುಚಿಯಾದ ಯಮಿ ಬ್ರೆಡ್ ಹಲ್ವಾ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.